ಶಿವಮೊಗ್ಗ ನಾಯಕನಹಟ್ಟಿ ಪಟ್ಟಣದಲ್ಲಿರೋ ಸಂಸ್ಕೃತ ವೇದಧ್ಯಾನದ ಶಾಲೆಯಲ್ಲಿ ಒಂದು ಪೈಶಾಚಿಕ ಕೃತ್ಯ ನಡೆದಿದೆ. ಪುಟ್ಟ ಮಗು ಅನ್ನೋದನ್ನ ನೋಡದೆ ಶಿಕ್ಷಕನೊಬ್ಬ ಬಾಲಕನಿಗೆ ಹಿಗ್ಗ ಮುಗ್ಗ ಥಳಿಸಿದ್ದಾನೆ. ಮಗು ಬೇಡ್ಕೊಳ್ತಿದ್ರು ಕೂಡ ಕಾಲಲ್ಲಿ ಒದ್ದು ಅಮಾನವೀಯ ಕೃತ್ಯ ಎಸಗಿದ್ದಾನೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಸಾರ್ವಜನಿಕರು, ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ರು. ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ. ಏನಕ್ಕೆ ಬಂದಿದ್ದೇನೆ? ಏನಕ್ಕೆ ಬಂದಿದ್ದೇನೆ? ಇದಂತಾನೆ ಇದನ್ನೇನೋ ಅಯ್ಯೋ ಅವ್ವ, ಹೊಡಿಬೇಡಿ ಗುರುಗಳೇ ಹೊಡಿಬೇಡಿ ಅಂತ ಬೇಡಿಕೊಳ್ತಿರೋ ವಿದ್ಯಾರ್ಥಿ, ಕಾಲಿಗೆ ಬಿದ್ದು ಕೇಳಿಕೊಳ್ತಿದ್ರು ಕೆಂಚಿತ್ತು ಕರುಣೆ ತೋರದ ಶಿಕ್ಷಕ, ಮಗುವಿಗೆ ಝಾಡಿಸಿ ಒದ್ದ ಟೀಚರ್. ಈ ವೈರಲ್ ವಿಡಿಯೋ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯ ಶ್ರೀ ತಿಪ್ಪೇರುದ್ರಸ್ವಾಮಿ ಸಂಸ್ಕೃತ ವೇದ ವೀರಶೈವಾಗಮ ಪಾಠಶಾಲೆಯ ಶಿಕ್ಷಕ ವೀರೇಶ್ಗೆ ಸೇರಿತ್ತು. ಹೀಗೆ ಮನ ಬಂದಂತೆ ಥಳಿಸಲು ಕಾರಣ ಒಂದೇ ಒಂದು ಮೊಬೈಲ್ ಕರೆ. ಅಜ್ಜಿಗೆ ಕರೆ ಮಾಡಿದ್ದ ವಿದ್ಯಾರ್ಥಿ, ರೊಚ್ಚಿಗೆದ್ದ ಶಿಕ್ಷಕ. ಬೇಡಿಕೊಂಡರೂ ಬಿಡಲಿಲ್ಲ ಗುರು, ಕರುಣೆಯೇ ಇಲ್ವಾ? ಕರ್ನಾಟಕದ ಹಲವು ಮಠಗಳು, ದೇಗುಲಗಳು ಉಚಿತ ಶಾಲೆಗಳನ್ನ ನಡೆಸುತ್ತವೆ. ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸಲು ಆಗದ ಕಡುಬಡವರು ತಮ್ಮ ಮಕ್ಕಳನ್ನ ಇಂಥ ಶಾಲೆಗೆ ಸೇರಿಸುತ್ತಾರೆ. ಇದೇ ರೀತಿ ಒಬ್ಬ ಅಜ್ಜಿ ತಮ್ಮ ಮೊಮ್ಮಗನಿಗೆ ಒಳ್ಳೆಯ ಶಿಕ್ಷಣ ಕೊಡಿಸುವ ಮಹದಾಸೆಯಿಂದ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ದೇಗುಲದ ವತಿಯಿಂದ ನಡೆಸಲಾಗೋ ಪಾಠಶಾಲೆಗೆ ಸೇರಿಸಿದ್ರು. ಮೊಮ್ಮಗ ಉತ್ತಮ ಶಿಕ್ಷಣ ಪಡೆಯಲಿ ಅನ್ನೋದು ಅವರ ಉದ್ದೇಶವಾಗಿತ್ತು. ಹೀಗೆ ಶಾಲೆ ಸೇರಿದ್ದ ವಿದ್ಯಾರ್ಥಿ ತನ್ನ ಅಜ್ಜಿ ಜೊತೆಗೆ ಬೇರೊಬ್ಬರ ಮೊಬೈಲ್ ಬಳಸಿ ಮಾತನಾಡಿದ್ದ. ಇಷ್ಟಕ್ಕೆ ಶಾಲೆಯ ಮುಖ್ಯ ಶಿಕ್ಷಕ ವೀರೇಶ್ ರೊಚ್ಚಿಗೆದ್ದಿದ್ದ. ಬಾಲಕನಿಗೆ ಮನ ಬಂದಂತೆ ಥಳಿಸಿದ್ದ. ಬಾಲಕನಿಗೆ ಶಿಕ್ಷಕ ಥಳಿಸುತ್ತಿರೋ ವಿಡಿಯೋ ವೈರಲ್. ಶಿಕ್ಷಕನ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕರ ಪ್ರತಿಭಟನೆ. ಭಾನುವಾರ ರಾತ್ರಿ ಹೊತ್ತಿಗೆ ಬಾಲಕನಿಗೆ ಮುಖ್ಯ ಶಿಕ್ಷಕ ಥಳಿಸುತ್ತಿರುವ ವಿಡಿಯೋ ನಾಯಕನಹಟ್ಟಿಯ ಹಲವರ ಮೊಬೈಲ್ಗಳಿಗೆ ಹರಿಬಿಡಲಾಗಿತ್ತು. ರಾತ್ರೋರಾತ್ರಿ ಈ ವಿಡಿಯೋ ಫುಲ್ ವೈರಲ್ ಆಗಿತ್ತು. ವಿಡಿಯೋ ವೈರಲ್ ಆಗ್ತಿದ್ದಂತೆ ಶಿಕ್ಷಕನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ್ರು. ಅಲ್ಲದೆ ತಪ್ಪು ಮಾಡಿರೋ ಶಿಕ್ಷಕನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ್ರು. ಶಿಕ್ಷಕ ಥಳಿಸಿದ ಬಳಿಕ ಆತ್ಮಹತ್ಯೆಗೆ ಯತ್ನಿಸಿದ ಬಾಲಕ. ನಿಮ್ಮ ಮಕ್ಕಳಿಗೆ ಇದೇ ರೀತಿ ಥಳಿಸ್ತಿದ್ರಾ ಎಂದು ಪ್ರಶ್ನೆ. ಶಿಕ್ಷಕ ಥಳಿಸಿದ ಬಳಿಕ ಆ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಅಂತ ನಾಯಕನಹಟ್ಟಿಯ ಚಿಕ್ಕಕೆರೆ ಬಳಿ ಇದ್ದಂತೆ. ಆಗ ಸಮಯ ಪ್ರಜ್ಞೆ ಮೆರೆದ ಆಟೋ ಚಾಲಕರೊಬ್ಬರು ಆತನ ಮನವೊಲಿಸಿ ಅಲ್ಲಿಂದ ಆಟೋದಲ್ಲಿ ಕರೆತಂದು ಶಾಲೆಯ ಬಳಿ ಬಿಟ್ಟು ಹೋಗಿದ್ರಂತೆ. ವಿಡಿಯೋ ವೈರಲ್ ಆಗ್ತಿದ್ದಂತೆ ನಾಯಕನಹಟ್ಟಿಗೆ ಬಾಲಕನ ಅಜ್ಜಿ ಆಗಮಿಸಿದ್ರು. ಪ್ರತಿಭಟನಾಕಾರರ ಜೊತೆ ಸೇರಿ ತಮ್ಮ ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಅವರಿಗೆ ಮಕ್ಕಳು ಇದ್ದಿದ್ರೆ ಈ ರೀತಿ ಹಲ್ಲೆ ಮಾಡ್ತಿದ್ರ ಅಂತ ಪ್ರಶ್ನಿಸಿದ್ದಾರೆ. ನಾವು ಬಿಟ್ಟಿರ್ತೀವಿ, ಹೊಟ್ಟೆ ತಾಪತ್ರಕ್ಕೆ ಓದಿಸ್ಲಾರ್ದ ದೊಡ್ಡವರು ಓದಿಸಿದ್ರು, ನಾವೆಲ್ಲ ಓದ್ಬೇಕು ಅಂತ ಮಾಡ ಅಂತ ಬಿಟ್ಟಿವಿ. ನಮ್ಮ ಮಕ್ಕಳು ಹಿಂಗ್ ಬಿಡಿದ್ರೆ ನಾವ್ ಏನ್ ಮಾಡ್ಬೇಕ್ರಿ? ನಾವ್ ಹೆಂಗ್ ಜೋಪಾನ ಮಾಡಿರ್ತೀವಿ, ಹೆಂಗಿಲ್ಲ ಕಣ್ಣೀರ್ ಬರ್ತಾವ್ರಿ. ಹಂಗ್ ಮಾಡ್ಬಾರ್ದು. ಯಾಕ ಮೇಷ್ಟ್ರು ಶಿಕ್ಷಕರು ಆಗಿದ್ದವ್ರು ನೀವು ಬೇಸ್ ಕಲ್ಸ್ಬೇಕು. ಇನ್ನ ಶಾಂತಿಯಾಗಿ ಹೇಳು, ಬುದ್ಧಿ ಕಲ್ಸು. ಬಡ್ದು ಹೊಡೆದ್ರೆ ಸೊತ್ತೋದ್ರೆ ಹೆಂಗ್ರಿ ನಾವ್ ಮಾಡೋದು? ಮಕ್ಕಳು ಕಳ್ಕೊಂಡ್ರೆ ಬರ್ತಾರ? ಬರಕಲ್ಲಲ್ರಿ. ಹೆಂಗನ್ನ ಮಾಡಿ ಚಲೋದು ಮಾಡ್ರಿ. ಅದು ಕೂಡ ಕೆಟ್ಟ ಹೆಸರು ಬರ್ತೈತ್ರಿ ಮಠಕ್ಕ. ಒಳ್ಳೇದಂತ ಪಡ್ಕೊಂಡಿದ್ದು ಕೆಟ್ಟದ್ದು ಮಾಡಬಾರ್ದು ಯಾರು ಕೂಡ. ನಾವು ಹಂಗೆ ಮಾಡಬಾರ್ರಿ. ನಾವು ಕರ್ನಾಟಕದವರು ಚಲೋದ್ ಮಾಡ್ರಿ. ಹುಡುಗರನ್ನ ಬೇಸ್ ನೋಡ್ಕೇಳ್ರಿ, ಒಳ್ಳೇದಾಗ್ತೈತೆ. ನಿಮ್ಮ ಮಕ್ಕಳಿದ್ರೆ ಹಂಗೆ ಬಡ್ತಿದ್ರೇನ್ರಿ? ನೀವು ಬಡ್ತಿದ್ರಾ? ವಿಡಿಯೋ ವೈರಲ್ ಆಗ್ತಿದ್ದಂತೆ ಶಿಕ್ಷಕನ ವಿರುದ್ಧ ಎಫ್ಐಆರ್.
ಕಲಬುರಗಿಯಲ್ಲಿ ಆರೋಪಿ ಶಿಕ್ಷಕ ಪೊಲೀಸರ ವಶಕ್ಕೆ. ವಿಡಿಯೋ ವೈರಲ್ ಆಗ್ತಿದ್ದಂತೆ ಆರೋಪಿ ಶಿಕ್ಷಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಾತ್ರಿ ಸುಮಾರು 1:30 ವೇಳೆಗೆ ಪ್ರಥಮ ಮಾಹಿತಿ ವರದಿ ದಾಖಲಿಸಿಕೊಂಡ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆಯಲು ಕಾರ್ಯಾಚರಣೆ ಆರಂಭಿಸಿದ್ರು. ಪೊಲೀಸರ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಆರೋಪಿ ವೀರೇಶ್ನನ್ನ ಕಲಬುರಗಿಯಲ್ಲಿ ವಶಕ್ಕೆ ಪಡೆಯಲಾಗಿದೆ ಅಂತ ತಹಶೀಲ್ದಾರ್ ರೆಹಾನ್ ಪಾಷಾ ಮಾಹಿತಿ ನೀಡಿದ್ರು. ಜೊತೆಗೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸ್ತೀವಿ, ಕಾನೂನಿನಿಂದ ಆತ ತಪ್ಪಿಸಿಕೊಳ್ಳಲು ಬಿಡಲ್ಲ ಅಂತ ಹೇಳಿದ್ರು. ಕರುಣನ್ನ ಹುಡುಗಂಗೆ ಅವ್ರು ಯಾರವರು ಗುರುಗಳೇನೋ ಭಾಳ ಕಾಲಲ್ಲಿ ಹೊಡೆದು ಅಮಾನ್ಯವಾಗಿ ಸ್ವಲ್ಪ ನಡ್ಕೊಂಡಿದ್ದಾರೆ ಅಂತ ಈ ವಿಷಯ ಗೊತ್ತಾಯಿತು. ನಿನ್ನೆ ಗೊತ್ತಾಗಿದ ತಕ್ಷಣವೇ ರಾತ್ರಿಯೇ DC ಸಾಹೇಬರು ಮತ್ತು ADC ಸಾಹೇಬರು ಎಲ್ಲರೂ ಸೇರಿ ಸೂಚನೆ ಕೊಟ್ಟರು. ಇಮಿಡಿಯೇಟಾಗಿ ಅವ್ರ ಮೇಲೆ FIR ಬುಕ್ ಮಾಡಿ ಎಲ್ಲಿದ್ದಾನೋ ಅವನ ಮೇಲೆ ಕ್ರಮ ಕೈಗೊಳ್ರಿ ಅಂತೇಳಿ ರಾತ್ರಿ FIR ಮಾಡಿದ್ದೀವಿ. ರಾತ್ರಿ 1:30 ಗಂಟೆಗೆ FIR ಮಾಡಿದ್ದೀವಿ. ಈಗೇನೋ ಅವರಿಗೆ ಹಿಡ್ದಿಯಾರಂಥವ್ರಿಗೆ ಗುಲ್ಬರ್ಗದಲ್ಲೆಲ್ಲ ಹಿಡ್ದಿಯಾರಂಥವ್ರಿಗೆ ಅವ್ರಿಗೆ ಕರ್ಕೊಂಬರ್ತಿದ್ದಾರೆ. ಈಗ ಕರ್ಕೊಂಬಂದಮೇಲೆ ಅದೇನು ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅದನ್ನು ನಮ್ಮ ಮೇಲಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ನಾವೊಂದು ರಿಪೋರ್ಟ್ ಕೊಡ್ತೀವಿ. ಈಗ ಅದರಾದ್ಮೇಲೆ ಅವರು ಆಕ್ಷನ್ ತಗೊಂತಾರೆ ಸರ್. ಲೋಕಲ್ಸ್ ಅವರು ಅದೇ ಅವ್ಯವಸ್ಥೆ ಆಗಿದೆ ಇಲ್ಲಿ, ಅವನಿಗೆ ಮುಂಚೆನೇ ಆಗಿತ್ತು, ಏನೂ ಆಗಿಲ್ಲ, ಇಲ್ಲಿ ಸ್ವಲ್ಪ ಆಡಳಿತ ವೈಫಲ್ಯ ಅಂತ ಹೇಳ್ತಿದ್ದಾರೆ. ದೇವಸ್ಥಾನದ್ದು ನಮ್ಮ ಇವ ಬಗ್ಗೆನೂ ಸ್ವಲ್ಪ ಕಂಪ್ಲೇಂಟ್ ಮಾಡಿದ್ರು ಅವರು, ಅವರಿಗೆಲ್ಲ ಗೊತ್ತಿದ್ರು ಈ ಥರ ಮಾಡಿದ್ದಾರೆ ಅಂತೇಳಿ. ಅದೇನಿದೆಯೋ ಸತ್ಯಾಸತ್ಯತೆ ಸಾಹೇಬ್ರ ಹತ್ರ ಇಡ್ತೀವಿ ನಾವು, DC ಸಾಹೇಬ್ರ ಮುಂದೆ ಹೇಳ್ತೀವಿ ನಾವು. ಹೇಳಿದಾಗ ಅದೇನು ಆಕ್ಷನ್ ತಗೊಂತಾರೆ ಸಾಹೇಬ್ರು ಡೆಫಿನೆಟಾಗಿ ಆಕ್ಷನ್ ತಗೊಂತಾರೆ. ಆ ವಿಷಯ ಅವ್ರು ಹೇಳ್ತಿದ್ದಾರೆ, ಅದ್ರ ಬಗ್ಗೆ ತನಿಖೆ ಆದರೆ ಗೊತ್ತಾಗುತ್ತೆ. ಅದು ನಾನೀಗ ಹೇಳಕ್ಕೆ ಬರಲ್ಲ ಅದು ಏನಾಗಿತ್ತು ಏನಿಲ್ಲ ಅಂಥೇಳಿ. ನೋಡೋಣ ಸಾಹೇಬರು ಏನು ಡಿಸಿಷನ್ಸ್ ಕೊಡ್ತಾರೆ, ಎನ್ಕ್ವೈರಿ ಮಾಡಿಸ್ತಾರೆ ಸಾಹೇಬರು. ಈ ಇಷ್ಟೊಂದು ದೊಡ್ಡ ವಿಷಯ ಆಗಿದೆ ಅಂದಾಗ ಎನ್ಕ್ವೈರಿ ಮಾಡಿಸ್ತಾರೆ. ಇಲ್ಲ ಆ ವಿಷಯ ಇವತ್ತು ನನಗೆ ಗೊತ್ತಾಗಿದೆ. ಆ ವಿಷಯ ಇವತ್ತು ನಾನು ಇಲ್ಲಿ ಬಂದಾಗ ಹೇಳಿದ್ರು ಎಲ್ಲರೂ, ಫೆಬ್ರವರಿಯಲ್ಲೇ ಈ ಥರ ಆಗಿತ್ತು ಅಂತೇಳಿ ಅಲ್ಲಿ ಬರವಣಿಗೆಯಲ್ಲಿ ಕೊಟ್ಟಿದ್ವಿ, ಆದರೂ ಏನೂ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಪ್ರತಿಯೊಬ್ಬರ ಮೇಲೂ ಆಕ್ಷನ್ ಆಗೇ ಆಗುತ್ತೆ. ಇಲ್ಲ ನೋಡ್ತೀನಿ, ಈಗ CCTV ಸರಿ ಇಲ್ಲ ಅಂದರೆ ನಮ್ಮ ADC ಸಾಹೇಬರು ಅಡ್ಮಿನಿಸ್ಟ್ರ್ ಇದ್ದಾರೆ, ಎಲ್ಲ CCTVಗಳಿದ್ದಾವೆ, ಬಟ್ ಆ ಜಾಗದಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ, ಈಗ ಮಾತಾಡ್ತೀನಿ ನಾನು ಸಾಹೇಬ್ರಿಗೆ ಮಾತಾಡಿ. ಆಡಳಿತ ಮಂಡಳಿ ಇಲ್ಲ, ಕೋರ್ಟಲ್ಲಿದೆ, ಕೋರ್ಟಲ್ಲಿ ಸ್ಟೇ ಇದೆ ಇದು. ಅದಕ್ಕೆ ನಮ್ಮ ಕೊಪ್ಪಳ ಜಿಲ್ಲಾಧಿಕಾರಿಗಳೇ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಇಲ್ಲಿ, ಮತ್ತು ಇಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ, ಅವರೇ ನೋಡ್ಕೊಂಡು ಹೋಗ್ತಿದ್ದಾರೆ. ಇದನ್ನು ಪ್ರತಿಯೊಂದು ವಿಷಯನೂ ನನ್ನ ಗಮನಕ್ಕೆ ತಗೊಂಬರ್ತೀನಿ ಸಾಹೇಬ್. ಇವರು ನಾವು ಇವತ್ತು ಬಂದ್ವಿ. ಅದು ಸಂಸ್ಕೃತ ಪಾಠಶಾಲೆ ಇಲ್ಲಿ ಗುರು ತಿಪ್ಪರುದ್ರ ಸ್ವಾಮಿ ಸಂಸ್ಥಾನದಲ್ಲಿ ನಡೀತಾ ಇದೆ. ಮಗುವಿನ ಒಂದು ಕೃತ್ಯ ನೋಡಿದ ತಕ್ಷಣವೇ ನಾವು ಬಂದು ಇಲ್ಲಿ ನಮ್ಮ ಸಾರ್ವಜನಿಕರಿಂದ ಮಾಹಿತಿ ತೊಗೊಂಡು ಆಮೇಲೆ ಆಕ್ಷನ್ ತೊಗೊಳ್ಳೋಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ತಹಸೀಲ್ದಾರ್ ಮುಖಾಂತರ ಮಾಡ್ತಿದ್ವಿ. ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಅದು ಎಲ್ಲ ನಮ್ಮ ಮುಜರಾಯಿ ಇಲಾಖೆಗೆ ಬರುತ್ತೆ. ಈಗ ಇಮಿಡಿಯೇಟ್ಲಿ ಆ ವಿದ್ಯಾರ್ಥಿಗೆ ಏನು ಸಮಸ್ತ ಜವಾಬ್ದಾರಿ ವಿದ್ಯಾಭ್ಯಾಸಕ್ಕೆ ಮುಂದುವರಿಸಲಿಕ್ಕೆ ನಾವೆಲ್ಲ ಕ್ರಮ ಮಾಡ್ತೇವೆ. ಹೊಸ ಕಾನೂನು ತರಲು ಚಿಂತನೆಯಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಆರೋಪಿ ಶಿಕ್ಷಕನ ವಿರುದ್ಧ ಕಠಿಣ ಕ್ರಮದ ಭರವಸೆ ಕೊಟ್ಟ ಸಚಿವೆ. ಇನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಲೆಗಳಲ್ಲಿ ಮಕ್ಕಳಿಗೆ ಥಳಿಸದಂತೆ ಹೊಸ ಕಾಯ್ದೆ ಜಾರಿಗೆ ತರೋ ಚಿಂತನೆಯಲ್ಲಿದ್ದೇನೆ. ವಿಧಾನಮಂಡಲದ ಚಳಿಗಾಲ ಅಧಿವೇಶನದ ವೇಳೆ ಹೊಸ ಕಾಯ್ದೆ ಮಂಡಿಸಿ ಅದಕ್ಕೆ ಅನುಮೋದನೆ ಪಡೆಯಲಿದ್ದೇವೆ. ಈ ಮೂಲಕ ಶಾಲೆಗಳಲ್ಲಿ ಮಕ್ಕಳ ಮೇಲೆ ಆಗೋ ದೈಹಿಕ ದೌರ್ಜನ್ಯಕ್ಕೆ ಕಡಿವಾಣ ಹಾಕುತ್ತೇವೆ ಅಂತ ಹೇಳಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರೀ ಮೇಡಮ್. ನಮಸ್ಕಾರ ರಾಧಕ್ಕ. ಇದು ವಿಡಿಯೋ ತಾವು ಗಮನಿಸಿದೀರಾ, ನೋಡಿದೀರಾ, ತಮ್ಮ ಗಮನಕ್ಕೆ ಬಂದಿದ್ಯಾ? ನನಗೆ ಈಗ ಮಾಧ್ಯಮದಲ್ಲಿ ಬಿತ್ತರಾಗೋದನ್ನ ನೋಡ್ತಾ ಇದ್ದೀನಿ ನಾನು. ನಿಜವಾಗ್ಲೂ ನನಗೆ ಒಂಥರ ಕರಳು ಹಿಂಡಿದಂಗ ಅನಿಸ್ತಾ ಇದೆ. ಈ ರೀತಿ ಆಗ್ಬಾರ್ದು, ಈ ರೀತಿ ಇನ್ಮೇಲೆ ಕೂಡ್ದು ಅನ್ನೋ ರೀತಿ ಆ ಮಟ್ಟಕ್ಕೆ ಏನಾದ್ರೂ ಒಂದ್ ಇದನ್ ತರನ ಈ ಬಾರಿ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಶಾಸನವನ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಎಕ್ಸಾಕ್ಟ್ಲಿ ಕರೆಕ್ಟ್ ಮೇಡಮ್. ಯಾಕೆ ಅಂದ್ರೆ ತಮಗೂ ಕೂಡ ಮಗನ ಮೊಮ್ಮಕ್ಕಳಾಗಿದ್ದಾವೆ, ನಿಮ್ಗೆ ಗೊತ್ತಿದೆ. ತಾವು ಒಂದು ತಾಯಿ, ನಾನು ಒಂದು ತಾಯಿ. ಖಂಡಿತವಾಗ್ಲು. ಯಾಕಂತಂದ್ರೆ ಒಂದ್ ಮಗು ಹುಷಾರಾಗಿರುತ್ತೆ, ಒಂದ್ ಮಗು ಕಲಿಯುವಂತ ಪ್ರಕ್ರಿಯೆದಲ್ಲಿರುತ್ತೆ. ಎಲ್ಲಾ ಮಕ್ಕಳನ್ನ ನಾವು ಕರೆಕ್ಟ್ ಆಗಿ ಟ್ರೀಟ್ ಮಾಡ್ಲಿ ಅಂತಾನೆ ನಾವು ಸ್ಕೂಲ್ಗೆ ಕಳ್ಸೋದು. ಅಂತದ್ರಲ್ಲಿ ಇಂಥವ್ರು ಬಂದ್ಬಿಟ್ಟು ಈ ರೀತಿ ಆಡಿದ್ರೆ ನಿಜವಾಗ್ಲೂ ಪೇರೆಂಟ್ಸ್ಗೆ ಭಯ ಆಗದೆ ಇನ್ನೇನಾಗುತ್ತೆ? ಇವನ್ನ ಸುಮ್ಮನೆ ಬಿಡಬಾರ್ದ್ರಿ ಮೇಡಮ್. ಯಾಕೆ ಅಂತಂದ್ರೆ ಇಷ್ಟು ಆತ ಇದು ಅಟೆಂಪ್ಟ್ ಮರ್ಡರ್. ಯಾಕೆಂದ್ರೆ ಆ ಮಗು ನೆಲಕ್ಕೆ ಹಾಕಿ ಜಜ್ಜಿ ಹೊಡಿತಾ ಇದ್ದಾನೆ, ಕುಟ್ತಾ ಇದ್ದಾನೆ. ಖಂಡಿತವಾಗ್ಲೂ ನಾನು SP ಅವ್ರಿಗೂ ಮಾತಾಡ್ತೀನಿ, DC ಅವ್ರಿಗೂ ಮಾತಾಡ್ತೀನಿ, ಈಗಾಗ್ಲೇ ನಮ್ಮ ಇಲಾಖೆಯವ್ರಿಗೆ ಮಾತಾಡಿದ್ದೀನಿ. ಖಂಡಿತವಾಗ್ಲೂ ಅತ್ಯಂತ ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ. ಇನ್ನು ಮುಂದೆ ಈ ರೀತಿ ಯಾರಾದ್ರೂ ಮಾಡಕ್ ಕೂಡ ಅವ್ರ 10 ಬಾರಿ ಯೋಚನೆ ಮಾಡ್ಬೇಕು.
ಮೇಡಮ್ ಈಗ ಇದು ಮುಜರಾಯಿ ಇಲಾಖೆ ಅಡಿಯಲ್ಲಿ ಇರುವಂತಹ ದೇವಸ್ಥಾನದ ಅಧೀನದಲ್ಲಿ ನಡೆಯುವಂತ ಸಂಸ್ಕೃತ ಪಾಠಶಾಲೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಸಂಸ್ಕೃತ ಪಾಠಶಾಲೆ ಸಂಸ್ಕೃತಿಯನ್ನ ಕಲಿಸಿ ಅಂತ ಹೇಳಿದ್ರೆ ನಮ್ಮವ್ರಿಗೂ ಅಂದ್ರೆ ನಮ್ಮ ಸರ್ಕಾರಕ್ಕೆ ಕೂಡ ಒಂದು ಕೆಟ್ಟ ಹೆಸರು ಬರೋದ್ ರೀತಿ ಇವ್ರು ಆಡ್ತಾರೆ ಅಂತಂದ್ರೆ, ಗುರುಗಳು ಅಂತಂದ್ರೆ ಏನು? ಸ್ವಂತ ದೇವ್ರು ಅಂತ ನಾವು ನೋಡ್ತೀವಿ ಗುರುಗಳನ್ನ ಈಗ. ಇಂಥ ಸಂದರ್ಭದಲ್ಲಿ ಇವರೆಲ್ಲ ಒಂಥರ ಅಪವಾದ. ಇವರು ಗುರುಗಳು ಅನ್ನೋದಕ್ಕೆ ಒಂದರ ಅಪವಾದ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಏನ್ ಸಾಕ್ಷಾತ್ ಗುರು ತರ ಜ್ಯೋತಿಷ ಹೇಳ್ತಿದ್ನಂತ ಆತನ ವೇಷಭೂಷಣ ನೋಡ್ಬೇಕು, ಸಾಕ್ಷಾತ್ ಶಿವಶರಣ ಅನ್ನೋ ತರದಲ್ಲಿ ಪೋಸ್. ಅಲ್ಲ ಮೇಡಮ್, ಮಾನವತೆ ಇದ್ದಂತ ದೈವತ್ವದಿಗೆ ಕರ್ಕೊಂಡು ಹೋಗೋರೆ ಗುರುಗಳು ಅಂತಾರೆ. ದೈವತ್ವ ಅಲ್ಲ, ಇವನ್ ರಾಕ್ಷಸ ಆಗಕ್ಕೂ ನಾಲಾಯಕ ಅಂತ ನನಗನ್ನಿಸ್ತಾ ಇದೆ. ಮಕ್ಕಳ ಆಯೋಗ ಈಗಾಗ್ಲೇ ನಾನು ಹೇಳಿದೀನಿ, ನಮ್ಮ ಮಕ್ಕಳ ಆಯೋಗದಿಂದ ಕೂಡ ಅವನ ಮೇಲೆ FIR ಮಾಡ್ತೀವಿ. ಒಟ್ಟಾರೆ ಹೇಳಬೇಕು ಅಂತಂದ್ರೆ ಈ ರೀತಿ ಇನ್ನೊಮ್ಮೆ ಸಮಾಜದಲ್ಲಿ ಸಮಾಜಘಾತಕ ಈ ರೀತಿ ಮನಸ್ಸುಗಳು ವಿಕೃತ ಮನಸ್ಸು ಅಂತ ಹೇಳ್ತೀನಿ ನಾನು. ಒಂದ್ ಮಗುವಿನ ಮೇಲೆ ಈ ರೀತಿ ಮಾಡೋದ? ಏನೋ ಒಂದು ಕಣ್ಣಿಂದ ಮೂಗ್ನಿಂದ ಒಂದು ಸನ್ನೆ ಮಾಡಿದ್ರೆ ಮಕ್ಕಳು ಹೆದರ್ತಾವೆ ಈಗ, ಅಂತದ್ರಲ್ಲಿ ಈ ರೀತಿ ಶಿಕ್ಷೆ ಕೊಡೋದ? ಆ ಮಗುವಿನ ತಂದೆ ತಾಯಿ ಪರಿಸ್ಥಿತಿ ಏನಾಗಿರ್ಬೋದು ನಾನು ಊಹಿಸಬಲ್ಲೆ ಈಗ. ಚಿತ್ರದುರ್ಗ ನಾಯಕನಹಟ್ಟಿಯಲ್ಲಿ ನಡೆದಿರೋ ಕೃತ್ಯ ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ. ವೈರಲ್ ಆಗ್ತಿರೋ ವಿಡಿಯೋದಲ್ಲಿರೋ ಶಿಕ್ಷಕನನ್ನ ಈಗಲೇ ಅಮಾನತು ಮಾಡಲಾಗಿದೆ. ಜೊತೆಗೆ ಪೊಲೀಸರು ಆತನನ್ನ ಕಲಬುರಗಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ಚಿಕ್ಕ ಬಾಲಕನ ಮೇಲೆ ಮನಬಂದಂತೆ ಥಳಿಸಿರೋ ಶಿಕ್ಷಕನಿಗೆ ಕಠಿಣಾತಿ ಕಠಿಣ ಶಿಕ್ಷೆ ನೀಡಬೇಕು. ಈ ಮೂಲಕ ಮಕ್ಕಳ ಮೇಲೆ ಹಿಗ್ಗಾಮುಗ್ಗಾ ಥಳಿಸೋ ಶಿಕ್ಷಕರಿಗೆ ಒಂದು ಪಾಠ ಕಲಿಸಬೇಕು ಅಂತ ಜನ ಆಗ್ರಹಿಸುತ್ತಿದ್ದಾರೆ. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗ್ಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಮೆಂಟ್ಲು ಮೇಷ್ಟ್ರು. ನಾನು ಕೀರ್ತಿಶ್ರೀ. ಕತ್ತಲನ್ನ ಕಳೆದು ಜೀವನದಲ್ಲಿ ಬೆಳಕು ತುಂಬೋ ದೀಪಾವಳಿ ಹಬ್ಬ ಆಚರಿಸ್ತಿದ್ದೀವಿ. ಇದೇ ರೀತಿ ಜೀವನದ ಅಂಧಕಾರವನ್ನ ತೊಡೆದು ಬೆಳಕಿನ ಕಡೆಗೆ ನಡೆಸೋರನ್ನ ಗುರುಗಳು ಅಂತ ಪೂಜಿಸೋ ದೇಶ ಇದು. ಇಂಥ ಬೆಳಕಿನ ಹಬ್ಬದ ಸಂದರ್ಭದಲ್ಲಿ ದಾರಿ ದೀಪ ಆಗಬೇಕಿದ್ದ ಗುರುಗಳೇ ಮಕ್ಕಳ ಬಾಳಲ್ಲಿ ಅಂಧಕಾರವನ್ನ ತುಂಬೋ ಘಟನೆಗಳು ಬೆಳಕಿಗೆ ಬಂದಿವೆ. ಬೆಂಗಳೂರು, ಚಿತ್ರದುರ್ಗದಲ್ಲಿ ನಡೆದಿರೋ ಘಟನೆಗಳು ಶ್ರೀ ಗುರುಭ್ಯೋ ನಮಃ ಅನ್ನಬೇಕಾದ ಕಡೆ ಗುರುವೇನ್ ಮಹಾ ಅನ್ನೋ ರೀತಿ ಆಗಿದೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೀಗೆ ಇದ್ದಕ್ಕಿದ್ದಂತೆ ಕಿರುಚಿಕೊಳ್ಳುತ್ತಿರೋ ಮಗುವನ್ನ ಸಂತೈಸಲಾಗದೆ ಸಂಕಟ ಪಡುತ್ತಿರೋ ತಾಯಿ, ಎಷ್ಟೇ ಸಮಾಧಾನ ಮಾಡಿದರೂ ಸುಮ್ಮನಾಗದ ಮಗು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಸುಂಕದಕಟ್ಟೆಯಲ್ಲೇ. ಇದಕ್ಕೆಲ್ಲ ಕಾರಣ ದಾರಿ ತೋರಬೇಕಿದ್ದ ಶಿಕ್ಷಕರು ನೀಡಿರೋ ಟಾರ್ಚರ್. ಒಂಬತ್ತು ವರ್ಷದ ವಿದ್ಯಾರ್ಥಿ ಮೇಲೆ ಶಿಕ್ಷಕರ ದೌರ್ಜನ್ಯ. ವಿದ್ಯಾರ್ಥಿಗೆ ನರಕ ದರ್ಶನ ಮಾಡಿಸಿದ ಟೀಚರ್ಸ್. ಬೆಂಗಳೂರಿನ ಸುಂಕದಕಟ್ಟೆ ಪೈಪ್ಲೈನ್ ಬಳಿ ಹೊಯ್ಸಳ ನಗರದಲ್ಲಿ ನ್ಯೂ ಸೆಂಟ್ ಮೇರಿಸ್ ಪಬ್ಲಿಕ್ ಸ್ಕೂಲ್ ಇದೆ. ನೂರಾರು ಮಕ್ಕಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಇದೇ ರೀತಿ ಹೊಯ್ಸಳ ನಗರದಲ್ಲಿ ವಾಸವಾಗಿರುವ ದಿವ್ಯಾ ಮತ್ತು ಶಂಕರ್ ದಂಪತಿಯ 9 ವರ್ಷದ ಮಗು ಕೂಡ ಇಲ್ಲಿ ಶಿಕ್ಷಣ ಪಡೆಯುತ್ತಿದೆ. ಮಗುವಿಗೆ ಉತ್ತಮ ಶಿಕ್ಷಣ ನೀಡಿ ಜೀವನಕ್ಕೆ ದಾರಿಯಾಗಬೇಕಿದ್ದ ಹೆಡ್ ಮಾಸ್ಟರ್ ರಾಕೇಶ್ ಕುಮಾರ್, ಶಿಕ್ಷಕಿ ಚಂದ್ರಕಲಾ, ರಾಕೇಶ್ ಕುಮಾರ್ ತಂದೆ ಮತ್ತು ಶಾಲೆ ಕಾರ್ಯದರ್ಶಿ ವಿಜಯ್ ಕುಮಾರ್ ಸೇರಿಕೊಂಡು ವಿದ್ಯಾರ್ಥಿ ಮೇಲೆ ದೌರ್ಜನ್ಯವೆಸಗಿದ್ದಾರೆ. 2 ದಿನ ಶಾಲೆಗೆ ಬರಲಿಲ್ಲ ಅನ್ನೋ ಕಾರಣಕ್ಕೆ PVC ಪೈಪ್ನಿಂದ ಬಾಸುಂಡೆ ಬರೋ ತರ ಥಳಿಸಿದ್ದಾರೆ.
ಚೆನ್ನಾಗಿ ಓದುತ್ತಿದ್ದ ಮಗುವಿಗೆ ಮಾನಸಿಕ ಆರೋಗ್ಯ ಸಮಸ್ಯೆ. ಡಾರ್ಕ್ ರೂಮ್ನಲ್ಲಿ ಶಿಕ್ಷೆ, ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ದಿವ್ಯಾ ಮತ್ತು ಶಂಕರ್ ದಂಪತಿಯ ಮಗ ನ್ಯೂ ಸೆಂಟ್ ಮೇರಿಸ್ ಪಬ್ಲಿಕ್ ಸ್ಕೂಲ್ನಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿದ್ದ. ತರಗತಿಯಲ್ಲಿ ಚೆನ್ನಾಗಿ ಪಾಠ ಕೇಳಿಸಿಕೊಂಡು ಓದಿನಲ್ಲಿ ಮುಂದಿದ್ದ. ಹೀಗೆ ಚೆನ್ನಾಗಿ ಓದುತ್ತಿದ್ದ ಮಗುವಿಗೆ ಶಿಕ್ಷಕರು ಕಿರುಕುಳ ನೀಡಲು ಆರಂಭಿಸಿದ್ದಾರೆ. ಇದರಿಂದಾಗಿ ಆತನಿಗೆ ಮಾನಸಿಕ ಆರೋಗ್ಯ ಸಮಸ್ಯೆ ಎದುರಾಗಿದೆ. ಶಿಕ್ಷಕರು ಅದ್ಯಾವ ಪರಿ ಹೆದರಿಸಿದ್ದಾರೆ ಅಂದ್ರೆ, ಆತ ಮನೆಯಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಕಿರುಚಿಕೊಳ್ಳುವುದು, ಬಿಟ್ಟು ಬಿಡದೆ ಕೆಮ್ಮುವುದು ಮಾಡ್ತಿದ್ದಾನೆ. ಇದರಿಂದಾಗಿ ಉಸಿರಾಟದ ಸಮಸ್ಯೆ ಎದುರಾಗಿದೆ. ಆದ ಕಾರಣಕ್ಕೆ ಆತನನ್ನ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ದಿವ್ಯಾ ಮತ್ತು ಶಂಕರ್ ದಂಪತಿಯ ಮಗುವಿಗೆ ಶಿಕ್ಷಕರು ಹೀಗೆಲ್ಲ ಟಾರ್ಚರ್ ನೀಡಿದ್ರು. ಮಗುವಿಗೆ ಶಿಕ್ಷಕರು ಈ ರೀತಿ ಶಿಕ್ಷೆ ನೀಡಲು ಕಾರಣವೇನು? ಮಗು ಹೇಗೆ ನರಕಯಾತನೆ ಅನುಭವಿಸುತ್ತಿದೆ ಅಂತ ನಿಮ್ಮ ಗ್ಯಾರಂಟಿ ನ್ಯೂಸ್ ಪ್ರತಿನಿಧಿ ಚರಣ್ ಜೊತೆ ತಾಯಿ ದಿವ್ಯಾ ಮಾಹಿತಿ ಹಂಚಿಕೊಂಡಿದ್ದಾರೆ. ಮಗುವಿಗೆ ಹೇಗೆ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಅವರ ಮಾತುಗಳಲ್ಲಿ ಕೇಳಿ. ನ್ಯೂ ಸೈಂಟ್ ಮೇರಿಸ್ ಶಾಲೆಯಲ್ಲಿ ಹುಡುಗನಿಗೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೀತಾ ಇದೆ. ಯಾವಾಗಿನಿಂದ ಈ ಹುಡುಗ ಹಲ್ಲೆಗೆ ಒಳಗಾಗ್ತಾನೋ ಅಲ್ಲಿಂದ ಆತನ ಮಾನಸಿಕ ಒಂದು ಸ್ಥಿತಿಗತಿ ಏನಿದೆ ಅದರಲ್ಲೂ ಕೂಡ ಒಂದಿಷ್ಟು ಏರುಪೇರು ಆಗ್ತಾ ಇದೆ. ಅದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ತಾಯಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಈಗ ಈ ಘಟನೆ ಯಾವಾಗ ಆಯಿತು ನಿಮ್ಮ ಮಗನಿಗೆ, ಮತ್ತೆ ಅಲ್ಲಿಂದ ನಿಮ್ಮ ಮಗನ ಬಿಹೇವಿಯರಲ್ಲಿ ಏನಾದರೂ ಚೇಂಜಸ್ಗಳಿದೆಯಾ ಅಂತ? ಸರ್, ಸ್ಕೂಲ್ ಬಂದು ನನ್ನ ಮಗ ಹೋಗ್ತಾ ಇದ್ದಿದ್ದು ನ್ಯೂ ಸೆಂಟ್ ಮೇರಿಸ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಇಲ್ಲೇ ಸುಂಕದಕಟ್ಟೆ ಪೈಪ್ಲೈನ್ ರೋಡಲ್ಲಿದೆ. ಅಲ್ಲಿಗೆ ನನ್ನ ಮಗ 3 ವರ್ಷದಿಂದನೂ ಕೂಡ ಹೋಗ್ತಾ ಇದ್ದಾನೆ ಸರ್. 2ನೇ ಕ್ಲಾಸಿಂದನೂ ಕೂಡ ಅದೇ ಸ್ಕೂಲಲ್ಲೇ ಓದ್ತಾ ಇರೋದು. ಅಲ್ಲಿರೋವಂಥ ರಾಕೇಶ್ ಕುಮಾರ್ ಪ್ರಿನ್ಸಿಪಲ್ ಅವ್ರು ಬಂದುಬಿಟ್ಟು ಏನು ರೀಸನ್ಗೆ ಹೊಡೆದಿರೋದು ಅಂದರೆ, ಅವನು ಸ್ಯಾಟರ್ಡೆ ಮತ್ತು ಮಂಡೇ ಸ್ಕೂಲಿಗೆ ಹೋಗಿರಲ್ಲ ಸರ್. ಸ್ಯಾಟರ್ಡೆ ಮತ್ತು ಸ್ಕೂಲಿಗೆ ಹೋಗದಿರೋ ಕಾರಣಕ್ಕೋಸ್ಕರ ಮಂಗಳವಾರ ದಿವಸ ಹೋಗಿರ್ತಾನೆ. ಹೆಲ್ತ್ ಇಶ್ಯೂ ಇರುತ್ತೆ ಅವನಿಗೆ, ನಾವೇ ಕಳಿಸಿರಲ್ಲ. ಮಂಗಳವಾರ ದಿವಸ ಹೋದಾಗ ಅವ್ರ ಕ್ಲಾಸ್ ಟೀಚರ್ ಆದಂಥ ಚಂದ್ರಿಕಾ ಮೇಡಮ್ ಏನು ಮಾಡಿರ್ತಾರೆ, ಏನಕ್ಕೆ ಬಂದಿಲ್ಲ ಅಂದ್ಬಿಟ್ಟು ಫಸ್ಟು ಜಾಮಿಟ್ರಿನಲ್ಲಿ ತುಂಬಾ ಕೆನ್ನೆ ಮೇಲೆ ಹೊಡೆದಿರ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಗು ಸುಮ್ಮನೆ ಆದಮೇಲೆ ಮತ್ತೆ ಲಾಸ್ಟ್ ಇನ್ನೊಂದು ಪೀರಿಯಡ್ ಐತೆ ಅನ್ನೋ ಟೈಮಲ್ಲಿ ಕೆಳಗಡೆಗೆ ಹೋಗಿ ಆಫೀಸ್ ರೂಮ್ಗೆ ಅಂತ ಕಳಿಸಿರ್ತಾರೆ. ಮಗು ಎದ್ರುಕೊಂಡು ಏನು ಮಾಡಿರುತ್ತೆ, 3 ಗಂಟೆ ಟೈಮಲ್ಲಿ ಫಸ್ಟೇ ಒದೇ ತಿಂದಂಥ ಮಗು ಇದಾಗಲೇ 4ನೇ ಸಲ ಈ ಘಟನೆ ಆಗ್ತಾ ಇರೋದು. ಫಸ್ಟ್ನೇ ಸಲ 2ನೇ ಸಲ ನಾವು ಹೋಗಿ ವಾರ್ನು ಮಾಡಿದ್ವಿ. ಆದರೂ ಕೂಡ ಏನೂ ಕೂಡ ನಮಗೆ ಪರ್ಮಿಷನ್ ಇಲ್ದೇ, ನಮ್ದು ಏನೂ ಕೂಡ ನಮಗೆ ಒಬ್ರಿಗೂ ಕಾಲ್ ಮಾಡ್ದೇ, ಡೈರಿಲೂ ಕೂಡ ಮೆನ್ಷನ್ ಮಾಡ್ದೇ ಈ ಥರ ದೌರ್ಜನ್ಯನ ಇದು ಮಾಡಿದ್ದಾರೆ. ಮಗು ಅವಾಗ ಏನು ಮಾಡಿದೆ, LKG UKG ಮಕ್ಕಳನ್ನ ಬಿಡೋ ಟೈಮಲ್ಲಿ ಅವ್ರ ಜೊತೆಗೆ ಬ್ಯಾಗ್ನೂ ಕೂಡ ಎತ್ಕೊಳ್ದೇ ಬಂದುಬಿಟ್ಟಿದ್ದಾನೆ. ಮನೆಗೆ ಬಂದು ಅವ್ರ ತಂದೆ ಕಾಲ್ ಮಾಡಿದಾಗ ಹೋಗಿ ಎತ್ಕೊಂಡು ಬರೋಗು ಅಂತ ಹೇಳಿದ್ದಾರೆ. ಎತ್ಕೊಂಡು ಬರೋಕ್ಕೆ ಹೋಗೋ ಟೈಮಲ್ಲಿ ಬ್ಯಾಗ್ ಎತ್ಕೊಳ್ಳೋಕೆ ಹೋಗಿದ್ದಾನೆ. ಅಲ್ಲೇ ಇದ್ದಂಥ ಚಂದ್ರಿಕಾ ಮೇಡಮ್ ಏನು ಮಾಡಿದ್ದಾರೆ, ಒಳಗಡೆಗೆ ಹೋಗು ಅಂತ ಹೇಳಿದ್ದಾರೆ. ಇವ್ನು ಹೋಗ್ದರೆ ಇದು ಮಾಡ್ತಾ ಇರೋ ಟೈಮಲ್ಲಿ ಕೆನ್ನೆ ಮೇಲೆ ಇಷ್ಟ ಬಂದಂತೆ ಕೆನ್ನೆ ಮೇಲೆ ಹೊಡೆದು ಮಗುಗೆ ಕೊರಳು ಪಟ್ಟಿ ಹಿಡಿದು ಒಳಗಡೆಗೆ ದಬ್ಬಿದ್ದಾರೆ. ಒಳಗಡೆಗೆ ದಬ್ಬಾದ ಮೇಲೆ ಆಗಲೇ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದಂಥ ರಾಕೇಶ್ ಕುಮಾರು ಈ ಮಗುನ ನೋಡಿಬಿಟ್ಟು ಬ್ಯಾಗ್ನ ಕೆಳಗಡೆಗೆ ಇಟ್ಬಿಟ್ಟು ಅಲ್ಲೇ ಇದ್ದಂಥ ಮಗು ಹೊಡೆಯೋದಕ್ಕೆ ಅಂತಲೇ ಎಲ್ಲ ಸ್ಕೂಲ್ಗಳಲ್ಲೂ ಕೋಲ್ಗಳನ್ನ ಹಿಡ್ಕೊಂಡ್ರೆ ಇವ್ರ ಸ್ಕೂಲ್ಗಳಲ್ಲಿ ಮಾತ್ರ ನ್ಯೂ ಸೆಂಟ್ ಮೇರಿಸ್ ಪಬ್ಲಿಕ್ ಸ್ಕೂಲಲ್ಲಿ ಮಾತ್ರನೇ PVC ಪೈಪ್ನ ಇಟ್ಕೊಂಡಿದ್ದಾರೆ. ಪ್ರತಿಯೊಂದು ಮಕ್ಳಿಗೂ ಕೂಡ ಅದರಲ್ಲೇ ಹೊಡೆಯೋದವರು. PVC ಪೈಪ್ನಲ್ಲಿ ಮಗುಗೆ ಏನಕ್ಕೆ 2 ದಿವಸದಿಂದ ಸ್ಕೂಲಿಗೆ ಬಂದಿಲ್ಲ, ಯಾರನ್ನ ಪರ್ಮಿಷನ್ ಕೇಳ್ಕೊಂಡು ನೀನು ಇದು ಮಾಡಿದ್ಯಾ, ಕಾಲ್ ಮಾಡಿ ಕೂಡ ನಾವು ಇನ್ಫಾರ್ಮ್ ಮಾಡಿದ್ದೀವಿ, ಮಗು ಈ ಥರ ಹೆಲ್ತ್ ಇಶ್ಯೂ ಇದೆ ಬರೋದಕ್ಕಾಗಲ್ಲ ಅಂತ ಅವ್ರ ಕ್ಲಾಸ್ ಟೀಚರ್ಗೆ ಇನ್ಫಾರ್ಮ್ ಮಾಡಿದ್ದೀವಿ. ಸರಿ ಆಯಿತು ಓಕೆ ಅಂತ ಅವತ್ತು ಅಂದ್ಕೊಂಡವರು. ಮಂಗಳವಾರ ದಿವಸ ಹೋದಾಗ ಮಗು ಒಳಗಡೆಗೆ ಮನ ಬಂದಂತೆ ಆ ಮಗುಗೆ ಎಷ್ಟೇ ಬಡ್ಕೊಂಡ್ರು ಕೂಡ ಬಿಡ್ದೇನೆ ಅವ್ರ ಅಣ್ಣನೂ ಕೂಡ ಹೋಗಿ ನನ್ನ ತಮ್ಮನ್ನ ಬಿಡಿ ಅಂತ ಕೇಳಿದ್ರು. ಗೇಟ್ ಒಳಗಡೆ ಸೇರಿಸ್ಕೊಳ್ಳಲ್ಲ, ಬಂದರೆ ನಿನಗೂ ಹೊಡಿತೀನಿ ಅಂತ ಹೇಳ್ಬಿಟ್ಟು ಮನ ಬಂದಂತೆ ಮಗುಗೆ ದೌರ್ಜನ್ಯ ಮಾಡಿದ್ದಾರೆ ಸರ್. ತೊಡೆ ಮೇಲೆ ತುಂಬಾ ಹೊಡೆದಿದ್ದಾರೆ. ಕುಂಡಿ ಮೇಲೆ ಮಗುಗೆ ಎದ್ದೇಳೋದಕ್ಕೆ ಆಗ್ತಾಯಿಲ್ಲ. ಅದನ್ನು ಹೊಡಿಬೇಡಿ ಅಂತ ಕಾಲು ಹಿಡ್ಕೊಳಕ್ಕೆ ಹೋದಾಗ ನೀನು ಮಾತಾಡ್ತಾ ಇರೋದು ಉಸಿರು ಆಚೆಗೆ ಬರೋಂಗಿಲ್ಲ ಅಂದ್ಬಿಟ್ಟು ಒಟ್ಟೊಟ್ಟೆ ಮೇಲೆ ಅವ್ನು ಎದ್ದೇಳೋಕ್ಕೆ ಆಗ್ದಂಗೆ ದೌರ್ಜನ್ಯ ಮಾಡಿ ತೀವ್ರ ಮಾನಸಿಕ ಖಿನ್ನತೆಗೆ ಒಳಗಾದ ಬಾಲಕ. ತಮ್ಮ ಮಗುವಿಗಾದಂತೆ ಬೇರಾರಿಗೂ ಆಗಬಾರದು. ದಿವ್ಯಾ ಮತ್ತು ಶಂಕರ್ ದಂಪತಿ ಆರ್ಥಿಕವಾಗಿ ಸಬಲರಾಗಿಲ್ಲ. ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ.
ಇಷ್ಟಾದರೂ ನ್ಯೂ ಸೆಂಟ್ ಮೇರಿಸ್ ಪಬ್ಲಿಕ್ ಶಾಲೆ ಹೇಳಿದಷ್ಟು ಶುಲ್ಕ ಕಟ್ಟಿ ಮಗನನ್ನ ಶಾಲೆಗೆ ಕಳುಹಿಸುತ್ತಿದ್ದಾರೆ. ಶಾಲೆಯಲ್ಲಿ ಶಿಕ್ಷಕರು ಎಸಗಿರುವ ದೌರ್ಜನ್ಯದಿಂದ ಮಗು ಮಾನಸಿಕ ಖಿನ್ನತೆಗೆ ಒಳಗಾಗಿದೆ. ನಿದ್ದೆಯಲ್ಲಿ ಬೆಚ್ಚಿ ಬೀಳುವುದು, ಇದ್ದಕ್ಕಿದ್ದಂತೆ ಕಿರುಚಾಟ ಮಾಡುವುದು ಸೇರಿ ತೀವ್ರ ಮಾನಸಿಕ ಸಮಸ್ಯೆ ಎದುರಿಸುತ್ತಿದ್ದಾನೆ. ನನ್ನ ಮಗುವಿಗೆ ಆದಂತೆ ಬೇರಾವ ಮಗುವಿಗೂ ಆಗಬಾರದು ಅಂತ ದಿವ್ಯಾ ತಮ್ಮ ಭಾವನೆಯನ್ನ ಹಂಚಿಕೊಂಡಿದ್ದಾರೆ. ಮಾನಸಿಕವಾಗಿ ಏನಾದರೂ ಖಿನ್ನತೆಗೊಳಗಾಗಿದೆ, ನಾವು ಊಟ ಬಿಡೋದಾಗಿರ್ಬೋದು, ಒಬ್ಬೊಬ್ಬನೇ ಮಾತನಾಡ್ಕೊಳ್ಳೋದು, ಆ ಥರ ಏನಾದರೂ ಮಾಡ್ತಾ ಇದ್ದಾರೆ? ಹೌದು ಸರ್, ನಿದ್ದೆಗಣ್ಣಲ್ಲೆಲ್ಲವೂ ಕೂಡ ಎದ್ದೇಳ್ತಾ ಇದ್ದಾನೆ ಮಗು. ನಿದ್ದೆಗಣ್ಣಲ್ಲಿ ಎದ್ದು ಎಲ್ಲ ತುಂಬಾ ಬೆಚ್ಚುತ್ತಾ ಇದ್ದಾನೆ, ತುಂಬಾ ಬೆಚ್ಚಿ ಇದಾಗ್ತಾ ಇದ್ದಾನೆ. ಮತ್ತು ಒಬ್ಬೊಬ್ಬನೇ ಕೂಗಾಡೋದು, ಮತ್ತು ಚೇರ್ ಮೇಲಿಂದ ಕೆಳಗಡೆಗೆಲ್ಲ ಬಿದ್ದೋಗೋದು, ಮಾನಸಿಕ ಸ್ಥಿತಿಗೆ ತುಂಬಾ ಇದಾಗಿದ್ದಾನೆ ಸರ್. ಅದಕ್ಕೋಸ್ಕರ ನಮಗೆ ದಯವಿಟ್ಟು ಇದಕ್ಕೆ ನ್ಯಾಯ ಬೇಕು ಸರ್. ಅವ್ನು ಸ್ಕೂಲ್ ಮುಚ್ಚಿಸ್ಬೇಕು ಸರ್. ನಿಮ್ಮದು ಏನಾದರೂ ಬೇಡಿಕೆಗಳೇನಾದರೂ ಇದೆಯಾ? ಅದೇ ಸರ್, ನನ್ನ ಮಗುಗಾಗಿರುವಂಥ ಪರಿಸ್ಥಿತಿ ಬೇರೆ ಯಾವ ಮಕ್ಳಿಗೂ ಆಗಬಾರ್ದು ಸರ್. ಯಾಕೆಂದರೆ ನಮ್ಮ ಮಕ್ಕಳೇ, ಬೇರೆಯವ್ರ ಮಕ್ಕಳೇ. ನಾನು ತಿಂತಾರೋ ಅಂತ ಇವತ್ತು ನೋವು, ನನಗಾಗ್ತಾರೋ ಸಂಕಟ ಬೇರೆ ಯಾವ ಮಕ್ಳಿಗೂ ಆಗಬಾರ್ದು. ರಾಕೇಶ್ ಕುಮಾರ್ ಕೂಡ ಇದೇ ನೋವು ಆಗಬೇಕು, ಅವ್ನು ಸ್ಕೂಲ್ ಮುಚ್ಚಬೇಕು ಸರ್. ಇದಿಷ್ಟು ಬಾಲಕನ ತಾಯಿಯ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಮಗುವಿನ ಮೇಲೆ ಹಲ್ಲೆ ಖಂಡಿಸಿದ ಯೋಗಾನಂದ. ಶಾಲೆ ಮಾನ್ಯತೆ ರದ್ದಿಗೆ ಪತ್ರ ಬರೆಯುವ ಬಗ್ಗೆ ಚಿಂತನೆ. ಬೆಂಗಳೂರಿನ ಸುಂಕದಕಟ್ಟೆ ಪೈಪ್ಲೈನ್ನಲ್ಲಿರುವ ಹೊಯ್ಸಳ ನಗರದ ನ್ಯೂ ಸೆಂಟ್ ಮೇರಿಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ದೌರ್ಜನ್ಯಕ್ಕೆ ಒಳಗಾದ ಬಾಲಕನ ಮನೆಗೆ ಪೋಷಕರ ಸಮನ್ವಯ ಸಮಿತಿ ಅಧ್ಯಕ್ಷ ಯೋಗಾನಂದ ಭೇಟಿ ನೀಡಿದ್ರು. ಈ ವೇಳೆ ಮಾತನಾಡಿದ ಅವರು ಮಗುವಿನ ಮೇಲೆ ಹಲ್ಲೆಯನ್ನ ಖಂಡಿಸಿದ್ರು. ಅಲ್ಲದೆ ಶಾಲೆಯ ಮಾನ್ಯತೆಯನ್ನ ರದ್ದು ಮಾಡಲು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವ ಬಗ್ಗೆ ಚಿಂತನೆ ಮಾಡಲಾಗ್ತಿದೆ. ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಮಕ್ಕಳ ಮೇಲೆ ದೈಹಿಕ ಮತ್ತು ಮಾನಸಿಕ ಹಲ್ಲೆ ಮಾಡಬಾರದು ಅಂತ ಹೇಳುತ್ತೆ. ಆದರೆ ಈ ಶಾಲೆಯಲ್ಲಿ ಅದೆಲ್ಲವನ್ನ ಗಾಳಿಗೆ ತೂರಿದ್ದಾರೆ. ಹೀಗಾಗಿ ಮಕ್ಕಳ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಲಿ ಅಂತ ಆಗ್ರಹಿಸಿದ್ರು. ಈಗ ಶಾಲೆಯಲ್ಲಿ ಅವರ ವರ್ತನೆ ನೋಡಿದ್ರೆ ಇದೊಂದು ಪೈಶಾಚಿಕ ಕೃತ್ಯ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಆ ಮಗುಗೆ ಒಂದು ಪ್ರಾಣ ಹೋಗೋದೊಂದು ಬಾಕಿ ಇದೆ, ಅಷ್ಟು ಮಟ್ಟಕ್ಕೆ ಅವರು ದೈಹಿಕವಾಗಿ ದಂಡನೆಯನ್ನು ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಶಿಕ್ಷಣ ಹಕ್ಕು ಕಾಯ್ದೆಯ ಸಂಪೂರ್ಣ ಉಲ್ಲಂಘನೆಯಾಗಿದೆ. ಸೊ ಅದರಿಂದಾಗಿ ಈಗ ಶಿಕ್ಷಣ ಇಲಾಖೆ ತಕ್ಷಣಕ್ಕೆ BO ಮತ್ತು DDPIಗಳು ಇಮ್ಮಿಡಿಯೇಟಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು. ಈಗ ಆಲ್ರೆಡಿ FIR ಕೂಡ ಸರಿಯಾಗಿ ಆಗಿಲ್ಲ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಈಗ ನಮಗೆ ಅವರು ಸರಿಯಾದ ರೀತಿಯಲ್ಲಿ ಏನು ಸೆಕ್ಷನ್ಗಳನ್ನ ಹಾಕಬೇಕಾಗಿತ್ತು ಅದನ್ನು ಹಾಕಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಪೊಲೀಸ್ನವರು ಸರಿಯಾದ ರೀತಿಯಲ್ಲಿ ಎನ್ಕ್ವೈರಿ ಮಾಡದೇ ಇದ್ದರೆ, ಸೆಕ್ಷನ್ಗಳು ಹಾಕ್ದೇ ಇದ್ದರೆ, ಈ ಕೂಡಲೇ ನಾವು ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಇದನ್ನು ಸುಮೋಟೋ ಕೇಸ್ ರೆಫರ್ ಮಾಡ್ಕೊಳ್ಳೋಕ್ಕೆ ಮಾತಾಡ್ತೀನಿ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳಿಗೂ ಕೂಡ ಈ ಘಟನೆಯ ಕುರಿತು ಒಂದು ಪತ್ರವನ್ನು ಬರೆದು ಇಮಿಡಿಯೇಟಾಗಿ ಆ ಶಾಲೆ NOCಯನ್ನು ವಿತ್ಡ್ರಾ ಮಾಡಬೇಕು. ಮತ್ತು ಅವ್ರಿಗೆ ಏನು ಕ್ರಿಮಿನಲ್ ಕೇಸ್ಗಳನ್ನು ನಾನ್ ಬೇಲೇಬಲ್ ಸೆಕ್ಷನ್ಗಳನ್ನ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಇಮಿಡಿಯೇಟಾಗಿ ಇದೊಂದು ಬೇರೆ ಶಾಲೆಯವರಿಗೆ ಇದೊಂದು ಪಾಠ ಆಗಬೇಕು. ಎಷ್ಟು ಅಂದರೆ ಒಡೆಯೋದಕ್ಕೂ ಒಂದು ರೀತಿ ನೀತಿಗಳಿದೆ. ನಮ್ಮಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳ ಮೇಲೆ ದೈಹಿಕ ಹಲ್ಲೆ, ಮಾನಸಿಕ ಹಲ್ಲೆ ಮಾಡೋಂಗಿಲ್ಲ ಅಂತ ಹೇಳಿದ್ರು ಕೂಡ ಸಂಪೂರ್ಣವಾಗಿ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿ ಮನಸೋ ಇಚ್ಛೆ ಮಗುವಿನ ಮೇಲೆ ದಾಳಿ ಮಾಡಿದ್ದಾರೆ. ಇದೊಂದು ಪೈಶಾಚಿಕ ಕೃತ್ಯ. ಇದನ್ನು ಪೋಷಕರ ಸಂಘಟನೆ ಖಂಡಿಸ್ತದೆ. ಇದು ಬೆಂಗಳೂರಿನಲ್ಲಿ ಮಗುವಿಗೆ ಶಿಕ್ಷೆ ಹೆಸರಲ್ಲಿ ಅಧ್ಯಾಪಕರ ದೌರ್ಜನ್ಯ ಎಸಗಿರೋ ಕಥೆಯಾದ್ರೆ, ಅತ್ತ ದೂರದ ಚಿತ್ರದುರ್ಗದಲ್ಲಿ ಸಂಸ್ಕೃತ ಪಾಠಶಾಲೆಯ ಶಿಕ್ಷಕ ವಿದ್ಯಾರ್ಥಿಯ ಮೇಲೆ ಅಕ್ಷರಶಃ ದೌರ್ಜನ್ಯ ಎಸಗಿದ್ದಾನೆ. ಸಂಸ್ಕೃತ ಮೇಷ್ಟ್ರು ಅಕ್ಷರಶಃ ಅಸಂಸ್ಕೃತ ಮೇಷ್ಟ್ರಾಗಿ ವರ್ತಿಸಿದ್ದಾನೆ. ಪುಟ್ಟ ಬಾಲಕನಿಗೆ ಶಿಕ್ಷಕ ಥಳಿಸ್ತಿರೋ ವಿಡಿಯೋ ಈಗ ವೈರಲ್ ಆಗಿದ್ದು, ಜನ ಶಿಕ್ಷಕನ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಹೇಗಿದೆ ಚಿತ್ರದುರ್ಗದ ಶಿಕ್ಷಕನ ಅಮಾನವೀಯ ಕೃತ್ಯ ಅಂತ ತೋರಿಸ್ತೀವಿ. ಅದಕ್ಕೂ ಮುನ್ನ ಟೇಕ್ ಅ ಸ್ಮಾಲ್ ಬ್ರೇಕ್.